ಇಂದಿನ ಸಂಚಿಕೆಗಳಲ್ಲಿ ದೀಕ್ಷೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಾಗೂ ಒಂದು ಪ್ರಶ್ನೆ ಹೇಳಿದ್ರು, ದೀಕ್ಷೆ ತಗೊಂಡ್ರೇನೇನ ಮಂತ್ರ ಸಿದ್ಧಿ ಆಗೋದು? ದೀಕ್ಷೆ ತಗೊಂಡ್ರೇನ ಮಂತ್ರ ಸಿದ್ಧಿ ಆಗ್ತಕ್ಕಂಥದ್ದು. ನೋಡಿ, ನಾವು ನಮ್ಮ ಗುರುಗಳು ಕೂಡ ನಮ್ದೊಂದು ಮಾತು ಹೇಳ್ತಿದ್ರು. ಕೆಲವ್ರು ಹೇಳ್ತಾರೆ, ತಲೆ ಮೇಲೆ ಕೈ ಇಟ್ಟಿದ ಕೂಡಲೇ ನಾನು ವಿದ್ಯೆ ಇಲ್ಲ ಅವ್ನಿಗೆ ಹೊಟ್ಟೋಗುತ್ತೆ ಅಂತ. ತಲೆ ಮೇಲೆ ಕೈ ಇಟ್ಟಿದ ಕೂಡಲೇ ನನ್ನಲ್ಲಿ ಇರ್ತಕ್ಕಂಥ ವಿದ್ಯೆ ಸಾಧನೆ ಏನಿದೆಯೋ ಅದೆಲ್ಲ ದಾರಿ ಎಳೆದ್ಬಿಡ್ತೀನಿ ನಿನ್ಗೆ ಅಂತ ಹೇಳ್ತಾರೆ. ಎಲ್ಲ ದಾರಿ ಆ ರೀತಿ ಹೇಳಂಗಿದ್ದಿದ್ರೆ ಇವತ್ತು ನಮ್ಮ ಭಾರತ ದೇಶ ಈ ಮಟ್ಟಕ್ಕೆ ಇರ್ತಿರ್ಲಿಲ್ಲ. ಎಷ್ಟೆಷ್ಟೋ ಮಹಾನುಭಾವರು, ಒಂದು ಉದಾಹರಣೆಗೆ ವಿಶ್ವೇಶ್ವರಯ್ಯನು ಕೂಡ ಬೇರೆಯವರಿಗೆ ದಾರಿ ಅವರಲ್ಲಿ ಇರ್ತಕ್ಕಂಥ ವಿದ್ಯೆಗಳನ್ನೆಲ್ಲ ಎಳಿಬೋದಾಗಿತ್ತಲ್ಲ. ನೋಡಿ, ಅದು ಋಣ ಅಂತಕ್ಕಂಥದ್ದು ಇರುತ್ತೆ. ನಮ್ದು ಈ ದೇಹ ಮತ್ತೆ ಆತ್ಮ, ನಮ್ಮ ಮೆದುಳು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಹದ ಮಾಡಿರ್ತಕ್ಕಂಥ ಭೂಮಿ, ಹದ ಮಾಡಿರ್ತಕ್ಕಂಥ ಭೂಮಿ ಆಗಿರುತ್ತೆ. ಆ ಭೂಮಿಗೆ ಬೀಜ ನೆಟ್ಟು ನೀರು ಗೊಬ್ಬರ ಅದಕ್ಕೆ ಆರೈಕೆ ಮಾಡಿದ್ರೆ ಮಾತ್ರ ಒಂದು ಒಳಪಾಗಿ ಉಳಿತಕ್ಕಂಥದ್ದು. ಇದು ಕೂಡ ಅಷ್ಟೇ, ಯಾವುದೋ ಒಬ್ಬ ಬಂದ ತಲೆ ಮೇಲೆ ಕೈ ಇಟ್ಟು ಕೂಡಲೇ ಎಲ್ಲಾ ವಿದ್ಯೆಗಳು ಅಂಟ್ಕೊಂಡ್ ಬಂದ್ಬಿಡುತ್ತೆ ಅಂತಲ್ಲ. ಅದನ್ನ ಆರೈಕೆ ಮಾಡ್ಬೇಕು, ನಾವು ಸಾಧನೆಗೆ ಒಳಗಾಗ್ಬೇಕಾಗ್ತದೆ. ಬರೀ ಗುರು ದೀಕ್ಷೆ ಪಟ್ಕೊಂಡ್ರೆ ವಿದ್ಯೆಗಳು ಬರೋದಿಲ್ಲ. ನಾವ್ ಹೇಳ್ತಾನೆ ಇರ್ತಾರೆ, ನಮ್ ಗುರುಗಳು ಹೇಳ್ತಾ ಇದ್ರು, ವಿದ್ಯೆ ಅಂತಕ್ಕಂಥದ್ದು ಯಾರಪ್ಪನ ಸೊತ್ತು ಅಲ್ಲ, ಸಾಧನೆ ಮಾಡ್ತಕ್ಕಂಥ ಸೊತ್ತು. ಯಾರು ಸಾಧನೆ ಮಾಡ್ತಾರೆ, ಯಾರು ಶ್ರದ್ಧೆ ಭಕ್ತಿಯಿಂದ ಸಾಧನೆ ಮಾಡ್ತಾರೆ, ಅವರಪ್ಪನ ಸೊತ್ತು, ಅವರ ಸೊತ್ತು. ಅವರಪ್ಪನ ಸೊತ್ತು ಅಲ್ಲ, ಅವರ ಸೊತ್ತದು. ಅದಕ್ಕೆ ದೀಕ್ಷೆ ಅಂತಕ್ಕಂಥದ್ದು ಮತ್ತೆ ಗುರು ಅಂತಕ್ಕಂಥದ್ದು ಮುಖ್ಯವಾಗಿ ಸಾಧನೆಗಳಿಗೆ ದೀಕ್ಷೆ ಅಂತಕ್ಕಂಥದ್ದು ಬೇಕಾಗಿಲ್ಲ, ಗುರು ಅಂತಕ್ಕಂಥವ್ನು ಬೇಕು. ಯಾಕಂದ್ರೆ ಆ ದಾರಿ ಮಾರ್ಗಗಳನ್ನ ತೋರ್ಸೋದಕ್ಕೆ ಗುರು ಅಂತಕ್ಕಂಥವ್ನು ಬೇಕಾಗ್ತಾನೆ, ದೀಕ್ಷೆ ಅಂತಕ್ಕಂಥದ್ದು ಬೇಕಾಗಿಲ್ಲ. ಯಾಕೆ? ಅದಕ್ಕೆ ನಾವೇ ಕೂಡ ಒಂದು ಉದಾಹರಣೆಯಾಗಿ ಮಾತಾಡ್ತೀರಿ. ಎಷ್ಟೋ ಜನ ನಾವು ಶಿಷ್ಯಂದ್ರಗಳನ್ನ ತಯಾರು ಮಾಡಿ ನಮ್ಮ ಮಾರ್ಗದಲ್ಲಿ ನಮಗ್ ಗೊತ್ತಿರ್ತಕ್ಕಂಥ ವಿದ್ಯೆಗಳಷ್ಟು ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಅದನ್ನ ಎಷ್ಟೋ ನಮ್ಮ ವಿಚಾರಣೆಗೆ ಯಾವ ದೀಕ್ಷೆನೂ ಇಲ್ಲ, ಏನಿಲ್ಲ, ನಾವು ಹಾಗೆ ಬಾಯಿ ಮಾತಲ್ಲಿ ಹೇಳಿ ಕೊಡ್ತಾ ಇರ್ತೀವಿ, ಹೇಳ್ಕೊಡ್ತಿರ್ತೀವಿ. ಒಂದು ಯಾವುದೇ ಒಂದು ಈ ಇಮೇಜ್ ಇಲ್ದೆ, ಯಾವುದೇ ಒಂದು ದೇವಸ್ಥಾನಗಳಿಲ್ದೆ, ಯಾವುದೇ ಒಂದು ಇಲ್ದೆ, ಸಾಧಾರಣವಾಗಿ ನೆಲ್ಲಲ್ಲಿ ಕೂತ್ಕೊಂಡು ಹೇಳ್ಕೊಡ್ತಾ ಇರ್ತೀವಿ. ಇದೇ ರೀತಿ ಇದನ್ನ ಈಗ ಮಾಡ್ಕೊಳ್ಳಿ, ಈ ರೀತಿ ಈ ಮಂತ್ರ ಇದೆ, ಮಂತ್ರೋಪಚಾರಣೆ ಮಾಡ್ಕೊಳ್ಳಿ, ಇದನ್ನ ಬಾಯಿಪಾಠ ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಅವರೆಲ್ಲ ವಿದ್ಯಾವಂತರಾಗಿದ್ದಾರೆ. ನಾವು ಯಾರಿಗೂ ಕೂಡ ಒಂದು ದೀಕ್ಷೆ ಕೊಟ್ಟಿರ್ತಕ್ಕಂಥವ್ರು ಅಲ್ಲ. ಹಾಗಾಗಿ ಇದು ದೀಕ್ಷೆಯಿಂದನೇ ಹೊಲಿಯೋದಲ್ಲ ಅಂತ ಪ್ರಯೋಗಗಳು. ಇದು ಯಾರು ಶ್ರಮ ಪಟ್ಟು ಆ ಸಾಧನೆಗೆ ಒಳಗಾಗ್ತಾರೋ, ಆ ಮಾರ್ಗಗಳು ಅಂತಕ್ಕಂಥದ್ದು ಏನಿದೆಯೋ ಆ ಮಾರ್ಗಗಳಲ್ಲಿ ಹೋಗ್ತಿದ್ದಾಗ ಸಂಪೂರ್ಣವಾಗಿ ಎಲ್ಲ ವಿದ್ಯೆಗಳು ತಾನಾಗೆ ಒಲ್ದು ಬರ್ತದೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಆ ಋಣ ಅಂತಕ್ಕಂಥದ್ದು ಇರಬೇಕಾಗ್ತದೆ. ಅಥವಾ ನಮ್ಮ ವಂಶಗಳಲ್ಲಿ ತಲತಲಾಂತರಗಳ ವಿದ್ಯೆಗಳು ಅಂತ ಕೂಡ ಹೇಳ್ತಿರ್ತಾರೆ. ಆ ವಿದ್ಯೆಗಳು ಬಂದ್ರೆ ಕೆಲವೊಂದು ನಾವು ಸಾಧನೆಗೆ ಸ್ವಲ್ಪ ಒಂದ್ ಹೆಜ್ಜೆ ಮುಂದಿಟ್ರೆ ಸಾಕು, ನಮ್ಗೆ ಋಣ ಅಂತಕ್ಕಂಥದ್ದು ಏನಿದೆಯೋ ಎರಡು ಹೆಜ್ಜೆ ಮುಂದುವರ್ಸುತ್ತೆ. ಉದಾಹರಣೆಗೆ ಸಾಕಷ್ಟು ಜನ, ಎಷ್ಟೋ ಜನ ದೀಕ್ಷೆಗಳು ತಗೊಂಡು ಮಾಮೂಲಿ ಬೇಡದೇ ಇರೋ ಕೆಲಸಗಳು ಮಾಡ್ಕೊಂಡೇ ಇದ್ದಾರೆ. ಅವ್ರಿಗೆಲ್ಲ ಯಾಕೆ ವಿದ್ಯೆಗಳು ಓದಿಲ್ಲ? ಕಾರಣ ಋಣ ಇರೋದಿಲ್ಲ. ಕೆಲವ್ರು ನೋಡಿ ಸಾಧಾರಣವಾಗಿ ಇರ್ತಾರೆ, ಎಲ್ಲೋ ಮೇಕೆ ಮೇಯಿಸ್ಕೊಂಡು ಕುರಿ ಮೇಯಿಸ್ಕೊಂಡು ಯಾಗೋ ಇರ್ತಾರೆ. ಅವರು ಸಂಪೂರ್ಣ ಯಾವುದೋ ಒಂದು ವಿಭೂತಿ ಭಸ್ಮದಿಂದ ಮಂತ್ರ ಹಾಕ್ತಾರೆ, ಸಂಪೂರ್ಣವಾಗಿ ಗುಣ ಆಗ್ತದೆ. ಅವ್ರಿಗೆ ಯಾಕೆ ಬಂತು? ಯಾವ ಗುರು ದೀಕ್ಷೆ ಆಗಿತ್ತು ಅವ್ರಿಗೆ? ಎಲ್ಲೋ ಒಬ್ಬ ಕುರಿ ಮೇಯಿಸ್ಕೊಂಡು, ಮೇಕೆ ಮೇಯಿಸ್ಕೊಂಡು, ದನ ಕುರಿ ಮೇಯಿಸ್ಕೊಂಡು, ಕತ್ತೆ ಮೇಯಿಸ್ಕೊಂಡು ಎಲ್ಲವೂ ಇರ್ತಾರೆ. ಅವ್ರು ಎಲ್ಲೋ ಒಂದು ಮರ ಕೆಳಗಡೆ ಕೂತ್ಕೊಂಡಿರ್ತಾರೆ. ನಾವು ಹಳ್ಳಿಗಳ ಕಡೆ ನೋಡಿರ್ತಕ್ಕಂಥದ್ದು, ಮಗುಗೆ ಬಾಲಗ್ರಹ ಆಗಿದ್ ಕೂಡಲೇ ಆ ಮಗುನ ಎತ್ಕೊಂಡು ಓಡೋಗ್ತಾರೆ ಅವನ ಹತ್ರಕ್ಕೆ, ಕುರಿ ಮೇಯಿಸೋನ ಹತ್ರ. ಮೆಲ್ಲಿದ್ರು ಹುಡ್ಕೊಂಡು ಹೋಗ್ಬಿಟ್ಟು, ನೋಡಪ್ಪ ಹಿಂಗೆ ಬಾಲಗ್ರಹ ಆಗಿದೆ, ಇವನ್ಗೆ ಒಂದು ಮಂತ್ರ ಹಾಕು ಅಂತ. ಅವ್ನು ಏನು ಮಾಡೋದಿಲ್ಲ, ಎಲ್ಲೋ ಒಂದು ವಿಭೂತಿನ ಏನೋ ಇಟ್ಕೊಂಡಿರ್ತಾನೆ ಜೊತೆಲಿ. ಅಥವಾ ಕೆಲವರು ಕಲ್ಲುಗಳನ್ನ ಇಳಿ ತೆಗೆದು ಬಿಸಾಕ್ತಕ್ಕಂಥದ್ದು ಕೂಡ ಮಾಡಿದ್ದಾರೆ, ನಾವು ನೋಡಿರ್ತಕ್ಕಂಥದ್ದು. ಆ ಭಸ್ಮವನ್ನು ಊದುತ್ತಾನೆ ಕಳಿಸ್ತಾರೆ. ಆ ಮಗು ಮನೆಗೆ ಬರೋಷ್ಟೆಲ್ಲ ಸರಿ ಹೋಗುತ್ತೆ. ಅವ್ರಿಗೆ ಯಾವ ದೀಕ್ಷೆ ಆಗಿತ್ತು? ಯಾವ ದೀಕ್ಷೆನೂ ಕೂಡ ಆಗಿರ್ಲಿಲ್ಲ ಅವ್ರಿಗೆ ಒಂದು ನಾವ್ ಹೇಳಿದ್ರಿ, ಋಣ ಅಂತಕ್ಕಂಥದ್ದು ಒಂದಿತ್ತು, ಮತ್ತೆ ತಳತಳ ಮಾರತಕ್ಕಂಥದ್ದು ಅದು ಕೂಡ ಅವ್ರ ಬೆನ್ನೆಲ್ಬೇಕಾಗಿತ್ತು. ಅದಕ್ಕೆ ಒಂದ್ ಹೆಜ್ಜೆ ಮುಂದಿಟ್ರೆ ಅದು ಎರಡು ಹೆಜ್ಜೆ ಮುಂದುವರಿಸುತ್ತೆ ಅಂತಕ್ಕಂಥದ್ದು. ಇದು ಋಣ ಇರ್ಬೇಕಾಗ್ತದೆ. ವಿದ್ಯೆ ಯಾರಪ್ಪನ ಸೊತ್ತು ಅಲ್ಲ, ದೀಕ್ಷೆ ಕೊಡೋನ್ ಸೊತ್ತು ಅಲ್ಲ, ಅಥವಾ ಯಾರೋ ನಮ್ಗೆ ಹೇಳಿ ಪುಷ್ ಮಾಡಿ ಕಳ್ತಕ್ಕಂಥದ್ದು ಅಲ್ಲ. ವಿದ್ಯೆ ಅಂತಕ್ಕಂಥದ್ದು ಅವನ ಸೊತ್ತು, ಅವನು ಸಂಪಾದನೆ ಮಾತ್ರ ಬರ್ತಕ್ಕಂಥದ್ದು, ಅವನು ಸಾಧನೆ ಮಾಡಿದ್ರೆ ಮಾತ್ರ ಹೋಲಿತಕ್ಕಂಥದ್ದು ಈ ಮಂತ್ರಗಳು, ಯಂತ್ರಗಳು, ತಂತ್ರಗಳು
ಪ್ರತಿಯೊಂದು ಕೂಡ ಅಷ್ಟೇ. ಹಾಗಾಗಿ ಯಾವ ದೀಕ್ಷೆನೂ ಬೇಡ. ಸಾಧಕರಿಗೆ ಒಳಗಾಗಿರ್ತಕ್ಕಂಥ ಸಾಧನೆಗೆ ಒಳಗಾಗ್ಬೇಕಂದ್ರೆ ಯಾವ್ಯಾವ ರೀತಿ ನಾವು ನಡ್ಕೊಬೇಕಾಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಆ ಪ್ರಶ್ನೆಗಳಿಗೆ ಏನಾದ್ರೂ ನಿಮ್ಗೆ ಕುತೂಹಲ ಇದ್ರೆ, ಆ ಪ್ರಶ್ನೆಗಳು ಏನಾದ್ರೂ ಒಂದು ಯಾವ ರೀತಿ ನಡ್ಕೊಬೇಕಾಗ್ತದೆ, ಹೆಂಗಿರ್ಬೇಕು, ಸಾಧಕರೆಲ್ಲ ಹೇಗೆ ನಡ್ಕೊಬೇಕು, ಏನ್ ಮಾಡ್ಬೇಕು, ಎಷ್ಟು ನೀಟಾಗಿರ್ಬೇಕಾ, ಸ್ನಾನ ಮಾಡ್ಕೊಬೇಕಾ, ಮಡಿ ಇರ್ಬೇಕಾ, ಯಾವ ರೀತಿ ಬಟ್ಟೆಗಳು ಹಾಕೊಬೇಕಾ, ಹಿಂಗಿರ್ಬೇಕಾ, ತಿಲ್ಕ ಹಿಂಗೆ ಇಟ್ಕೊಬೇಕಂತ ಎಷ್ಟೆಷ್ಟೋ ಮೂಡ್ತಾನೆ ಇರುತ್ತೆ. ಕೆಲವರಿಗೆ ಗೊತ್ತಿರೋರು ಮಾಡ್ತಾ ಹೋಗ್ತಿರ್ತಾರೆ, ಗೊತ್ತಿಲ್ದವರು ಗೊಂದಲಕ್ಕೆ ಒಳಗಾಗಿರ್ತಾರೆ. ಆ ರೀತಿ ಏನಾದ್ರೂ ಪ್ರಶ್ನೆಗಳಿದ್ರೆ ನಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗಾಗಿ ಯಾವ ಸಾಧನೆಗಳಿಗೂ ಕೂಡ ದೀಕ್ಷೆನೂ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಗುರು ಸೇವೆಯನ್ನ ಮಾಡಿ, ಗುರುಗೆ ನಮಸ್ಕಾರ ಮಾಡ್ಕೊಳ್ಳಿ, ಗುರುನ ಭಕ್ತಿಯಿಂದ ಪೂಜೆ ಮಾಡಿ. ಭಕ್ತಿ ಅಂದ್ರೆ ಪೂಜೆ ಅಂತ ಹೇಳಿದ್ರೆ ಕಾಯಿ ನಿಂಬೆಹಣ್ಣು ಹಣ್ಣು ಇಟ್ಟು ಏನು ಬೇಕಾಗಿಲ್ಲ, ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ, ಅವನ ಮೇಲೆ ಬಹಳ ಗೌರವ ಇಟ್ಕೊಳ್ಳಿ ಗುರುನ. ಹಾಗಾಗಿ ಭಕ್ತಿಯಿಂದ ಕಲಿಯೋದ್ರಿಂದ ವಿದ್ಯೆಗಳು ಹೊಲಿತೆ ಹೊರತು ದೀಕ್ಷೆಗಳಿಂದ ತಗೊಳೋದ್ರಿಂದ ಅಲ್ಲ. ಇಷ್ಟು ಹೇಳ್ತಿ ಮುಗಿಸ್ತಾ ಇದೀವಿ. ನಮಸ್ಕಾರ.